ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾನು ಎಗ್ ಕರಿ ಮಾಡಿ ತೋರಿಸ್ತಿದ್ದೀನಿ. ಬರೀ ನಾನು ಹೆಂಗೆ ಮಾಡಿದೆ ಅಂತೇಳಿ ತೋರಿಸ್ತೀನಿ. ನೋಡಿಲ್ಲ, ನಂದು ಅರ್ಧ ಬಟ್ಲಷ್ಟು ಇಲ್ಲಿ ತೆಂಗಿನಕಾಯಿನ ನಾನು ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸುಟ್ಕೊಂಡಿದ್ದೀನಿ. ಸಣ್ಣದೊಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಲೆ ಇದ್ದವರು ಒಲೆಯಲ್ಲಿ ಹಾಕಿ ಮಾಡ್ಬೋದು. ಹೀಗೆ ಸುಟ್ಟು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ ಸಾಂಬಾರಿಗೆ. ಹಾಗೆ ಇಲ್ಲಿ ನೋಡಿರಿ, ನಾನು ಒಂದು ಕಡೆ ಮೊಟ್ಟೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮೊಟ್ಟೆ ಬೇಯಿಸ್ತಿದ್ದೀನಿ ನಾನು. ಹಾಗೆ ಒಂದು ಕಡೆ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹುರ್ಕೊಂಡು ಅದರಲ್ಲೇ ನಾನು 2 ಟೊಮೆಟೊ ಹಣ್ಣನ್ನು ಹೆಚ್ಚಿ ಇಲ್ಲಿ ಹುರಿಯೋಕೆ ಹಾಕಿದ್ದೀನಿ. ಹಾಗೆ ಇಲ್ಲಿ ಒಂದು ಮಿಕ್ಸಿಗೆ ನಾನು ಸುಟ್ಟಿಟ್ಟಿರುವಂಥ ಕೊಬ್ಬರಿನ ಹೆಚ್ಚಿ ತೊಳೆದು ಮತ್ತೆ ನಾನು ಮಿಕ್ಸಿಗೆ ಹಾಕಿ ಅದನ್ನು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡಿಕೊಂಡು ಈಗ 1 ಚಮಚದಷ್ಟು ಧನಿಯಾ ಪೌಡ್ರು, ಹಾಗೆ 2 ಇಂಚಷ್ಟು ನಾನಿಲ್ಲಿ ಶುಂಠಿ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಸುಟ್ಟಿರುವಂಥ ಈರುಳ್ಳಿ, ಕೊತ್ತಂಬರಿ, ಹಾಗೆ ನಾನು ಇಲ್ಲೇನು ಹುರಿದಿಟ್ಟಿದ್ನಲ್ಲ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಣ್ಣು, ಅದನ್ನು ನಾನು ಇದಕ್ಕೆ ಹಾಕಿ ಸಣ್ಣದಾಗಿ ನುಣ್ಣಗೆ ನಾನಿಲ್ಲಿ ರುಬ್ಕೊತೀನಿ ಫ್ರೆಂಡ್ಸ್. ನೀರು ಹಾಕದೇನೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾವು ರುಬ್ಕೋಬೇಕಾಗತ್ತಿಲ್ಲಿ. ನೋಡ್ರಲ್ಲಿ ಈ ರೀತಿ ಸಣ್ಣಗೆ ನಾವು ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಾದ ನಂತರ ನಾನಿಲ್ಲಿ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಖಾರ ಮತ್ತು ಉಪ್ಪು ಹಾಕ್ತೀನಿ. ಖಾರ ಯಾಕೆ ಹಾಕೋದಂದರೆ, ನಾವು ಸಾಂಬಾರು ಮಾಡಿದಾಗ ಕರಿಗೆ ಮೇಲೆ ಎಣ್ಣೆ ಚೆನ್ನಾಗಿ ಬಂದಿರ್ತದೆ. ಅದಕ್ಕೋಸ್ಕರ ನಾವು ಮತ್ತೆ ಮೇಲೆ ಎಣ್ಣೆನ ಕರೆದಾಕೋಂಥ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಖಾರ ಉಪ್ಪು ಹಾಕಿ ನಾನು ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆಗೆ ಸುತ್ತರದ ಒಂದು ಸ್ವಲ್ಪ ಚಾಕುದಿಂದ ನಾನು ಅದನ್ನು ಕೊಯ್ದು ಇದರಲ್ಲಿ ಹಾಕಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋ ಮಟ್ಟ ನನ್ನ ಇಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆಲೆ ಒಂದು ಸ್ವಲ್ಪ ಹುರ್ಕೊಂಡು ತೆಗೆದು ಈಗ ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಮಸಾಲೆನ, ಆ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ನಾನಿಲ್ಲಿ ಅದನ್ನ ಕುದಿಸ್ಕೊತೀನಿ. ಅಂದರೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕೋಂಗಿಲ್ಲ. ನಾನಿಲ್ಲಿ ಮಿಕ್ಸಿಗೇನು ಜಾರಲ್ಲಿರುತ್ತಲ್ಲ ಆ ಮಸಾಲೆಗೆ ನೀರು ಹಾಕಿ ಅಷ್ಟೇ ನಾನಿಲ್ಲಿ ಹಾಕಿ ಒಂದು ಸ್ವಲ್ಪ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊತೀನಿ. ಯಾಕಂದರೆ ಇದು ನೀರು ಇರೋಂಗಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತೇಳಂದು ಹಾಗೆ ಮುಚ್ಚಿ ಬಿಡ್ತೀನಿ. ಯಾಕಂದರೆ ಪಟ್ ಅಂತ ಮೇಲೆ ಸಿಡಿತಾ ಇರ್ತೈತೆ ಅದು ಕುದಿರ್ಬೇಕಾದ್ರೆ. ಅದಕ್ಕೋಸ್ಕರ ಮುಚ್ಚಿ ನಾನು 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಈಗ ನಾನು ಸ್ವಲ್ಪ ಅರಿಶಿನ ಮತ್ತು ಮಸಾಲೆ ಪೌಡ್ರ್, ಮಟನ್ ಮಸಾಲೆ ಪೌಡ್ರ್ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಾವು ಇದನ್ನ ಮನೇಲಿ ತಯಾರು ಮಾಡಿ ಇಟ್ಕೊಂಡಿರ್ತೀನಿ. ಆ ಮಟನ್ ಮಸಾಲೆ ಪೌಡ್ರ್ ನಾನು ಇದಕ್ಕೆ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಿ ನಾನು ಬೇಯಿಸಿಟ್ಕೊಂಡಿರುವಂಥ ಹಾಗೆ ಉಪ್ಪು ಖಾರದಲ್ಲಿ ಹುರಿದಿಟ್ಕೊಂಡಿರುವಂಥ ಮೊಟ್ಟೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಾನಿಲ್ಲಿ ಮುಚ್ಚಿದೆ. ನೋಡ್ರಿ, ಮುಚ್ಚಿ ಬೇಯಿಸಿದ್ದೀನಿ. ಎಣ್ಣೆ ನೋಡ್ರಿ ಎಷ್ಟು ಚೆನ್ನಾಗಿ ತೇಲ್ ಬಂದೈತೆ ಮೇಲೆ. ಈಗ ನಾನು ಒಂದು ಮೊಟ್ಟೆನ ಇಲ್ಲಿ ಒಡೆದು ಹಾಕ್ತೀನಿ ಫ್ರೆಂಡ್ಸ್. ಹಾಗೆ ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಬೇಕಿದ್ದರೆ ನೀವು ಇಲ್ಲಿ ರುಚಿ ನೋಡಿಕೊಂಡು ಹಾಕ್ಬೋದು. ಉಪ್ಪು ಖಾರ ಕಡಿಮೆ ಆಗಿದ್ದರೆ ನೀವು ಈ ಟೈಮಲ್ಲಿ ಹಾಕ್ಬೋದು. ನಾನೀಗ ಒಂದು ಮೊಟ್ಟೆನ ಒಡೆದು ಇದಕ್ಕೆ ಹಾಕಿ ನಾನು ಇದನ್ನ ಪೂರ್ತಿ ಕದಲಿಸಂಗಿಲ್ಲ, ಅಂದ್ರೆ ಪೂರ್ತಿ ಅದನ್ನ ಮೊಟ್ಟೆ ಒಡೆಯಂಗಿಲ್ಲ. ನಾನು ಹಾಗೆ ಅದು ಮೊಟ್ಟೆ ಕರಿಗೆ ಲಾಸ್ಟಿಗೆ ಇದೊಂದು ಮೊಟ್ಟೆ ಒಡೆದಾಕಿದ್ರೆ ಭಾಳ ಚೆನ್ನಾಗಿ ಬರ್ತೈತಿ, ಟೇಸ್ಟ್ ಬರುತ್ತೆ ಹಂಗಾಗಿ ಕರಿ. ಹಾಗಾಗಿ ನಾನು ಕೊನೆಗೆ ಒಂದು ಮೊಟ್ಟೆನ ಒಡೆದು ಹಾಕಿ ಒಂದು ಸ್ವಲ್ಪನೇ ತಿರುಗಿಸಿ ಅದನ್ನು ಒಡಿದೇನೆ ಒಂದು ಸ್ವಲ್ಪ ಸುತ್ತರ್ದು ಸಾವಕಾಶವಾಗಿ ತಿರುಗಿಸಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ನಾನು ಮತ್ತೆ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊತೀನಿ. ನಮ್ಮ ರುಚಿಯಾದಂಥ ಎಗ್ ಕರಿ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಯಾವುದಕ್ಕಾದರೂ ನೀವು ಬಿಸಿಯಾಗಿರುವಾಗ ಹಚ್ಕೊಂಡು ತಿಂದರೆ ಸೂಪರ್ ಆಗಿರ್ತದೆ. ಬಿಸಿ ರೊಟ್ಟಿ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನೂ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ನಮ್ಮ ಎಗ್ ಕರಿ. ನೋಡ್ರಿ, ಮೇಲೆಲ್ಲ ಎಣ್ಣೆನೂ ತೇಲ್ ಬಂದೈತಿ. ಆಮೇಲೆ ನೋಡ್ರಿ ಮೊಟ್ಟೆನೂ ಹಾಕಿದ್ನಲ್ಲ ಒಡೆದ ನಾನು, ಅದನ್ನು ಇಲ್ಲೇ ಒಡೆದಿಲ್ಲ. ಆಮೇಲೆ ಈ ಒಡೆದು ಹಾಕಿರ್ತೀವಲ್ಲ, ಇದು ಒಂಥರ ಟೇಸ್ಟ್ ಆಗಿರ್ತದೆ ಫ್ರೆಂಡ್ಸ್ ಮೊಟ್ಟೆ. ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ನೋಡ್ರಿ, ಎಲ್ಲ ಎಣ್ಣೆ ಮೇಲೆ ತೇಲ್ ಬಂದೈತಿ. ಈ ರೆಸಿಪಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ನಿಮಗೆ ಯಾವ ರೀತಿ ಅಡುಗೆ ಬೇಕು, ಯಾವ ರೀತಿ ಟಿಫಿನಿಂದು ಏನಾದರೂ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ರೀತಿ ನನಗೆ ರೆಸಿಪಿಗಳನ್ನು ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದಿಂದ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.